ಶಾಸ್ತ್ರಾನುಸಾರ ತಿರುಮಲದಲ್ಲಿರುವ ಜಿಯಂಗಾರ್ಯರ ಚಾತುರ್ಮಾಸ ದೀಕ್ಷಾ ಸಂಕಲ್ಪ ನಡೆಯಿತು. ಜಿಯಂಗಾರ್ ಅವರನ್ನು ಟಿಟಿಡಿ ಅಧ್ಯಕ್ಷರಾದ ಬಿ.ಆರ್. ನಾಯ್ಡು ಅವರು ಪತ್ನಿ ಇಒ ಹೆಚ್ಚುವರಿ ಇಒ ಅವರು ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಸಾಂಪ್ರದಾಯಿಕವಾಗಿ ಸ್ವಾಗತಿಸಿದರು. ಇದೇ ವೇಳೆ ಜಿಯಂಗಾರ್ಯರು ಶ್ರೀಗಳ ದರ್ಶನ ಪಡೆದು ಚಾತುರ್ಮಾಸ ದೀಕ್ಷಾ ಸಂಕಲ್ಪ ತೆಗೆದುಕೊಂಡರು. ಟಿಟಿಡಿ ಅಧ್ಯಕ್ಷರಾದ ಬಿ.ಆರ್. ನಾಯ್ಡು ಹಾಗೂ ಇಒ ದೇವಸ್ಥಾನಕ್ಕೆ ಆಗಮಿಸಿದಂಥ ಶ್ರೀ ಪೆದ್ದ ಜಿಯಂಗಾರ್ ಅವರಿಗೆ ಮೇಲ್ಚಾಟ್ ನಿಲುವಂಗಿ ಹಾಗೂ ಶ್ರೀ ಚಿನ್ನ ಜಿಯಂಗಾರ್ ಅವರಿಗೆ ಉಲ್ಚಟ್ ನಿಲುವಂಗಿ ನೀಡಿ ಗೌರವಿಸಿದರು. ಶಾಸ್ತ್ರಾನುಸಾರವಾಗಿ ಇವತ್ತು ತಿರುಮಲದಲ್ಲಿ ಜಿಯಂಗಾರ್ಯರು ಚಾತುರ್ಮಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿದರು. ಜಿಯಂಗಾರ್ ಅವರನ್ನು ಟಿಟಿಡಿ ಅಧ್ಯಕ್ಷರು ಸ್ವಾಗತ ಮಾಡಿದರು. ಶಾಸ್ತ್ರೋಕ್ತವಾಗಿ ಅವರನ್ನು ಸ್ವಾಗತಿಸಲಾಯಿತು. ಟಿಟಿಡಿ ಅಧ್ಯಕ್ಷರಾದಂಥ ಬಿ.ಆರ್. ನಾಯ್ಡು ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಸೇರಿದಂತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಹೆಚ್ಚುವರಿ ಕಾರ್ಯನಿರ್ವಾಹಕ ಅಧಿಕಾರಿ, ಹೀಗೆ ಅಧಿಕಾರಿಗಳ ತಂಡ ಜೊತೆಗೆ ಅಧ್ಯಕ್ಷರು ಅವರನ್ನು ಸ್ವಾಗತ ಮಾಡಿಕೊಂಡರು. ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಸಾಂಪ್ರದಾಯಿಕವಾಗಿ ಸ್ವಾಗತಿಸಿ ಮುಂಬರುವ ಪೂಜಾ ಕೈಂಕರ್ಯಗಳಿಗೆ ಎಡೆ ಮಾಡಿಕೊಟ್ರು, ಅನುವು ಮಾಡಿಕೊಟ್ರು. ಇದೇ ವೇಳೆ ಜಿಯಂಗಾರ್ಯರು ಶ್ರೀಗಳ ದರ್ಶನವನ್ನು ಪಡೆದುಕೊಂಡರು. ಚಾತುರ್ಮಾಸ ದೀಕ್ಷೆಯ ಸಂಕಲ್ಪವನ್ನು ತೆಗೆದುಕೊಂಡರು. ಟಿಟಿಡಿ ಅಧ್ಯಕ್ಷರಾದಂಥ ಬಿ.ಆರ್. ನಾಯ್ಡು ಮತ್ತು ಇಒ ದೇವಸ್ಥಾನಕ್ಕೆ ಆಗಮಿಸಿದಂಥ ದೊಡ್ಡ ಜಿಯಂಗಾರ್ರವರು ಅವರಿಗೆ ಮೇಲ್ಚಾಟ್ ನಿಲುವಂಗಿಯನ್ನು ನೀಡಿದ್ದಾರೆ. ಇನ್ನು ಚಿನ್ನ ಜಿಯಂಗಾರ್ ಅಂತ ಹೇಳಿದ್ರೆ ಚಿಕ್ಕ ಜಿಯಂಗಾರ್ ಅವರಿಗೆ ಉಲ್ಚಟ್ ನಿಲುವಂಗಿ ನೀಡಿ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅತ್ಯಂತ ಶಾಸ್ತ್ರೋಕ್ತವಾದಂಥ ಸಂಭ್ರಮದಿಂದ ಅವರನ್ನು ಸ್ವಾಗತ ಮಾಡಿ ಚಾತುರ್ಮಾಸ ದೀಕ್ಷೆಯನ್ನು ನಡೆಸಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡಲಾಯಿತು.